ಹಲೋ ಗೈಸ್, ವೆಲ್ಕಮ್ ಟು ಆರಾಮ್ ಲಾಕ್ಸ್. ಇವತ್ತು ನಮ್ಮ ಚಿತ್ರದುರ್ಗ ಜೋಗಿಮಟ್ಟಿಗೆ ಬಂದಿದ್ವಿ. ಅಲ್ಲಿ ಹೇಗಿದೆ ನಮ್ಮ ವೆದರ್ ಅಂತ ಬನ್ನಿ ನೋಡೋಣ ಹೇಗಿದೆ ಅಂತ. ಬನ್ನಿ ಗಾಯ್ಸ್ ಹೋಗೋಣ. ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಹುಡುಗೆಲ್ಲ ಬಂದಿದ್ದಾರೆ ನೋಡಿ, ಇಷ್ಟು ಜನ ಬಂದಿದ್ವಿ. ಇವಾಗ ಹೋಗ್ತೀವಿ ಅಲ್ಲಿಗೆ, ಬನ್ನಿ ಹೋಗೋಣ. ಸೂಪರ್ ನೋಡಿ ಹೇಗಿದೆ ವೆದರ್ ಅಂದ್ರೆ ಸಖತ್ತಾಗಿದೆ ವ್ಯೂ. ಹತ್ತಕ್ಕೆ ಆಗ್ತಿಲ್ಲ, ಇವಾಗ ಹತ್ಬಿಟ್ಟು ಫುಲ್ಲು ಸುಸ್ತಾಗೈತೆ. ಬನ್ನಿ ಹೋಗೋಣ. ನೋಡ್ರಿ ಅಲ್ಲಿ ಯಾವುದೋ ಹುಡುಗಿರು ಹೋಗ್ತಾರೆ ಅನ್ನಂತ ನೀವೇನು ನೋಡ್ಬೇಡ್ರಿ, ಝೂಮ್ ಆಗ್ತೀನಿ ನೋಡ್ರಿ, ನೀವೇ ನೋಡ್ಕೊಂಬಿಡ್ರಿ. ನೀವು ಎಂಥ ಇದ್ದೀರಂದ್ರೆ ಹುಡುಗಿರಂತ ತಕ್ಷಣ ಪಟ್ಟವಾಗಿ ನೋಡ್ತೀರ. ಅದೇ ನಮ್ಮಂತ ಹುಡುಗರು ನೋಡ್ರಿ ಯಾರು ನೋಡಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲಿಗೆ ಸುಸ್ತಾಗಿ ಹೋಗ್ತೀವಿ. ಬೆಳಿಗ್ಗೆ ಏನು ತಿಂದಿಲ್ಲ ಕುಡ್ದಿಲ್ಲ, ಹತ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ಇಷ್ಟು ಬೇಗ ನೋಡ್ಕೊಂಬಂದ್ಬಿಟ್ಟಿದ್ರು. ನೋಡಿ ಕೊನೆಗೆ ಬಂದಿದ್ದೀವಿ. ಇಲ್ಲಿ ಯಾವುದೋ ಒಂದು ಚಿಕ್ಕ ದೇವಸ್ಥಾನ ಇದೆ, ನೋಡೋಣ ಬನ್ನಿ ಯಾವುದಂತ. ನೋಡಿ ಜೋಗಿಸಿದ್ದೇಶ್ವರ ದೇವಸ್ಥಾನ ಇದು. ಬನ್ನಿ ನೋಡಿ ಹೆಂಗಿದೆ ವ್ಯೂ ಅಂದ್ರೆ ತೋರಿಸ್ತೀನಿ ಬನ್ನಿ. ಸ್ವರ್ಗ. ಒಂದು ಸಾಂಗ್ ಐತಲ್ಲ ಅದನ್ನ ಹೇಳ್ಬೇಕು ನೀವು. ಇಲ್ಲಿ ಹೂ ರಾಜ್ಯ ಸ್ವರ್ಗ ಕಾಣತೈತೆ ಅಂತ. ತೋರಿಸ್ತೀನಿ ಅಂತಿದೆ ಅಂತ. ಸಾಯಣ ಅಂತ ಅನ್ಕೊಂಡು ಬದುಕಕ್ಕೆ ಆಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಹೇಗಿದೆ ಸಖತ್ತಾಗಿದೆ. ಇದಕ್ಕೆ ನಮ್ಮ ಕಾಂತರಾಜ್ ಅವರು ಏನು ಅನಿಸಿಕೆ ಹೇಳ್ತಾರೆ ಬನ್ನಿ ಕೇಳೋಣ. ಏನು ಹೇಳ್ತೀರಾ? ದುರ್ಗ ನಮ್ಮ ಸ್ವರ್ಗ. ಬನ್ರಿ ನಮ್ಮ ದುರ್ಗಕ್ಕೆ ಒಂದ್ಸಲಿ, ಮಸ್ತಾಗೈತೆ. ಬಂದ್ಬಿಟ್ಟು ಮಳೆ ಬರ್ತಿದೆ ಫುಲ್ ಇಲ್ಲಿ. ಬನ್ನಿ ಹೋಗೋಣ, ಮಳೆ ಬರ್ತೈತೆ ಅದಕ್ಕೋಸ್ಕರ ಆ ಕಡೆ ಹೋಗ್ತೀವಿ ಇವಾಗ. ಬನ್ನಿ ಹೋಗೋಣ. ಜೋಗಿಮಟ್ಟಿಗೆ ಅಂತ ಬಂದ್ಬಿಟ್ಟು ಇಲ್ಲಿ ಈಗ ಮಳೆ ಬರ್ತೈತಿ. ಬನ್ನಿ ಎಲ್ಲರೂ ಮಳೆ ಬರ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವಸ್ಥಾನ ಇದೆ ನೋಡಿ. ಇವರೆಲ್ಲ ನಮ್ಮ ಲಾಗಲ್ಲಿ ಇವರೆಲ್ಲ ಬಂದಿದ್ದಾರೆ ಹಿರಿಯೂರಿಂದ ಎಲ್ಲ. ಆಯ್ ಅಂತ ಹೇಳ್ರಿ ಸರ್, ಬಾಯ್ ಹೇಳ್ಬಿಡ್ರಿ. ಆಮೇಲೆ ನೋಡ್ರಿ ಇನ್ನೂ ಬರ್ತಾ ಇದಾರೆ ಜನ. ನೋಡ್ರಿ ಇವರೆಲ್ಲ ನಿಂತ್ಕೊಂಡ್ರೆ ಮಾಯಕರು ನಿಂತ್ಕೊಂಡವ್ರೆ ನೋಡ್ರಿ. ಇವ್ರಂತೂ ಇವ್ರು ನೋಡಿದ್ರೆ ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗಿದ್ದಾರೆ ಇವರು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ, ಹೊಡಿಬೇಡಿ ಅಣ್ಣ, ಇವ್ರನ್ನ ಬಿಟ್ಬಿಡಿ ಅಣ್ಣ, ಗಾಳಿ ಬರ್ತಿರೋದಕ್ಕೆ ಫೋನ್ ಹಿಡ್ಕೊಳಕ್ಕೂ ಆಗ್ತಿಲ್ಲ. ನೋಡಿ ಗೈಸ್, ಇವಾಗ ಈ ಬಂಡೆ ಮೇಲೆ ಬಂದಿದ್ದೀವಿ ವಿಡಿಯೋ ಮಾಡ್ಬೇಕಂತ. ಈಗ ಬಿದ್ದರೆ ಸತ್ತೋಗ್ತಾರ ಬದುಕ್ತಾರ ನೀವು ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ಲವರ್ಸ್ ಎಲ್ಲ ಕುತ್ಕೊಂಡಿರ್ತಾರೆ, ಇಲ್ಲಿ ಲವರ್ಸ್ ಕುತ್ಕೊಂಡಿದ್ದಾರೆ. ಆದ್ರೂ ನಾವು ಲವರ್ಸ್ನೆಲ್ಲ ಕೇರ್ ಮಾಡಲ್ಲ. ನಾವು ಬಂದ್ಬಿಟ್ಟು ಸಿಂಗಲ್ಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೀಗೆ ಮಾಡಿಸ್ಕೊಂತಾನೆ ನನಗಂತೂ ಸಾಕಾಗೋಯ್ತು. ಫುಲ್ ಗಾಳಿ ಬರ್ತಿದೆ, ಆಗ್ತಿಲ್ಲ, ವಾಯ್ಸು ಸರಿಯಾಗಿ ಕೇಳಿಸ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಿದ್ದರೆ ಮಾತ್ರ ನೋಡ್ರಿ ಹೆಂಗಿದೆ, ಬಿದ್ದರೆ ಮಾತ್ರ ಸತ್ತೋಗ್ತಾರೆ, ಬದುಕ್ತಾರೆ. ನೋಡಿ ಇನ್ನು ಜನ ಬರ್ತಾನೆ ಇದ್ದಾರೆ. ಫುಲ್
ಫುಲ್ ಜನ ಅಂದ್ರೆ ಜನ. ನಮ್ ಜೋಗಿಮಟ್ಟಿ ಅಂದ್ರೆ ಹಂಗೆ ಒಳ್ಳೆ ಒಳ್ಳೆ ಚಿಕ್ಕಮಗಳೂರು ಇದ್ದಂಗೆ ಇರುತ್ತೆ. ಏನ್ ನಿಲ್ತಿಲ್ಲ ಗಾಳಿ ಯಾಕೆ ನಿಲ್ತದ ಗಾಳಿ? ನೋಡಿ ಎಲ್ಲ ಅನ್ಭವಿಸ್ಬೇಕು. ಬಂದ್ಬಿಟ್ರಿದೆ ಅಣ್ಣ ಬರೋ ನಮ್ದು. ನಾವು ಲಾಗ್ ಮಾಡೋದೇ ಹುಡುಗರಿಗೋಸ್ಕರ, ಹುಡುಗಿಗೋಸ್ಕರ ಲಾಗ್ ಮಾಡಲ್ಲ. ಈಗ ಇವಾಗ ಅವನು ಎಲ್ಲಿದ್ದಾನೆ ಸಣ್ಣಕ್ಕೆ ನೋಡಿ guys, ಇವಾಗ ಹೆಂಗಾಗ್ತಿದೆ ಅಂತಂದ್ರೆ ಇಲ್ಲಿ ಸೊ ಸ್ಯಾಡ್. ಎಂತ ಕೆಲಸ ಆಯ್ತು ಅಂತಂದ್ರೆ ಇವಾಗ ನಾವು ಹೋಗ್ಬೇಕಿತ್ತು, ಮಿಸ್ ಆಗಿ ಅವ್ರು ಹೋಗ್ತಿದ್ದಾರೆ. ಇವಾಗ ನಾವೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿ ನೀವು. ಅದಕ್ಕೆ ಎಲ್ಲಿಗೆ ಹೋಗೋಣ? ಯಾವ ಕಡೆಯಿಂದ ಯಾರನ್ನ ತೋರಿಸ್ಬೇಕು? ನಿಮ್ಮನ್ನ, ಇವ್ರನ್ನ, ಎಲ್ಲಾನು ತೋರಿಸ್ತೀನಿ ಹೋಗಿ. ಜನ ಬರ್ತಾನೆ ಇದ್ದಾರೆ. ಬನ್ನಿ ಹೋಗೋಣ, ಬಾ ಹೋಗೋಣ ಬರಕಂತ. ಏನು ಇದೇನು ಬೆಟ್ಟ ಹತ್ತಿದ್ವಿ ಬರಲ್ಲ. ಇವಾಗ ಫುಲ್ ಭಯ ಆಗ್ತಿದೆ. ಹೆಂಗಾಗ್ತಿದೆ ಅಂತಂದ್ರೆ ಏನೂ ಆಗ್ತಿಲ್ಲ, ನಾನು ಸುಮ್ಮನೆ ಡೌ ಮಾಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬಾಯಿ ಬರ್ತಿಲ್ಲ ಏನು. ಎಲ್ಲ ಹತ್ತಿ ಬಿದ್ಬಿಟ್ರೆ ನಾವಂತೂ ಕೇಳೋದಿಲ್ಲ, ಹೇಳೋದಿಲ್ಲ, ಏನ್ ಮಾಡಕ್ಕಾಗಲ್ಲ. ಫುಲ್ ಗಾಳಿ ಇದೆ. ಇಲ್ಲಿಂದ ಬಿದ್ಬಿಟ್ರೆ ಸ್ವಲ್ಪ ಬಿಸ್ಬಿಟ್ರೆ ಯಾವ್ದು ಬ್ರೋ ನಿಮ್ದು? ಏನು ಹೇಳೋದು, ಯಾಕೆ ಹೇಳ್ಬೇಕು? ನೀನು ಹೋಗ್ತಿದ್ದೀರಾ? ಏನು ಹೋಗ್ತೀರಾ? ನಾವ ಲಾಗ್ ಮಾಡ್ತಿದ್ವಿ ಹಿಂಗೆ ಮಾಡಕ್ ಕೆಲಸ ಇಲ್ಲ ಅಂತ ಬಂದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಇದೆ ನಮ್ಮ ಹಿರಿಯರು. ಬನ್ನಿ ಇವಾಗ ಕೆಳಗೆ ಇಳಿಯೋಣ. ಫುಲ್ಲು ನಮ್ಮ ಹುಡುಗ ಸುಸ್ತಾಗ್ಬಿಟ್ಟು ಇರೋಕ್ಕಾಗ್ದಲೆ ಚಳಿಗೆ ಕೆಳಗೆ ಇಳಿತಾ ಇದೆ ನೋಡಿ. ಫುಲ್ಲು ಸುಸ್ತಾಗ್ಬಿಟ್ಟು ಕೆಳಗೆ ಹೋಗ್ತಾರೆ. ಚಳಿ ಆಗ್ತದೆ, ಚಳಿ ನನಗೆ. ಹೋಗಿ ಮನೆ ಮಲ್ಕೊಬೇಕಿತ್ತು, ಯಾಕೆ ಬಂದೆ? ನಾನು ಹೇಳಿದೆ ಬರಬೇಡ ಅಂತ. ಇನ್ನೇನ್ ಜಸ್ಟ್ ಮನೆಗೆ ಹೋಗ್ಬೇಕಿತ್ತು ವಾಪಸ್ಸು. ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟರೊಳಗೆ ದೀಪ ಬಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟ. ಹೊರಟ್ಬಿಟ್ಟು ಯಾಕೆ ಬೇಸರ ಆಗ್ಬಿಟ್ಟಿತ್ತು ನೋಡಿ ಗಾಯ್ಸ್. ಅವಾಗ 4:15 ಬಿಟ್ಟಿದ್ದು, ಇವಾಗ ಎಷ್ಟಾಯ್ತಾ? ಟೈಮ್ ಇಲ್ಲ, ವಾಚೆ ಇಲ್ಲ, ಸುಮ್ಮನೆ ಬಿಡೋದ್ರೆ ಬರೀ ಇಂಥದೆಯಾ ನೋಡಿ. ಇವಾಗ ಎಲ್ಲರೂ ನಮ್ಮನೆ ನೋಡ್ಬೇಕಂತಂದ್ರೆ ಏನಾರು ಒಂದು ಮಾಡ್ಬೇಕಲ್ಲ. ಬನ್ನಿ ಮಾಡೋಣ. ಇವಾಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಇವತ್ತು ಸಂಡೇ ಬೇರೆ ಅಲ್ಲ, ಫುಲ್ ಜನ ಇದ್ದಾರೆ. ಹಲೋ ಗೈಸ್, ಇವಾಗ ಎಷ್ಟು ಜನ ಬಂದು ಕ್ರೌಡ್ ಇದೆ ಅಂತಂದ್ರೆ ಬನ್ನಿ ತೋರಿಸ್ತೀನಿ ನಮ್ಮ ಗ್ರೂಪ್. ಅದೇನು ಹೇಳು ಬಿಡು ನೀನು. ಈ ಚಳಿಲಿ ಇವಾಗ ಬಂದ್ಬಿಟ್ಟು ತಿಗ ಮುಚ್ಕ ಮಲ್ಕೊಂತಿದ್ವಿ, ಕರ್ಕ ಬಂದ್ಬಿಟ್ಟು ಅಯ್ಯ ಅನಿಸ್ತಾರ ಅಂದ್ರೆ ಹಂಗಿಂಗ್ ಅಯ್ಯ ಅನಿಸ್ತಾ ಇಲ್ಲ. ಇದ್ರಲ್ಲಿ ಕಪಾಸ್ತಾರ ನೋಡಿ, ಹುಡುಗಿರೆಲ್ಲ ಇದಾರೆ. ಹುಡುಗಿ ನೋಡಿ ನಮ್ಗೆ ಆಗಲ್ಲ, ಹಂಗಂತ ನೀವು ಗೆಟ್ ಕಾಮೆಂಟ್ ಆಗ್ಬಿಡ್ರಿ ಆಮೇಲೆ ನೋಡಿ. ಅವನು ಐಸ್ ಐಸ್ ಆಗೈತೆ ಹಂಗೆ, ಫುಲ್ ಐಸ್. ಏನ್ ಮಾಡ್ತಿದ್ದಾನೆ ನೋಡಿ. ಎಲ್ಲಾದ್ರೂ ಆಗಿದೆಯಾ ನಿಮ್ಗೆ? ಬ್ಯಾಗ್ ಎಲ್ಲ ಮ್ಯಾಗಿ ತಗೊಂಡ್ಬಿಡ್ರಿ ನೋಡಿ.
ಏನಕ್ಕೆ ಇದೀವಿ ಗುರು, ಒಂದ್ ಹುಡುಗಿ ಇಲ್ಲ ಏನಿಲ್ಲ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬದುಕಿರ್ಬೇಕಾ ಇದನ್ನೆಲ್ಲ ಕೇಳಿ? ಆಗಲ್ಲ, ನನ್ ಕೈಲಿ ಆಗ್ತಿಲ್ಲ ಗುರು. ಡ್ಯಾಡಿ ಝೂಮ್. ಅವ್ರ ಹುಡುಗಿ ಹೇಳಿದಾಳೆ ಈ ಕಡೆಗೆ ಒಂದು ತಗ್ಸ್ಕೊಂಡ್ರೆ ಫೋನ್ ಸಂಬ ಏನೋ ವಿಡಿಯೋ ಎಡಿಟ್ ಮಾಡ್ಬೇಕಂತ, ಅದಕ್ಕೆ ನಾನೇ ಹೋಗ್ತಿದ್ದೆ. ಅದಕ್ಕೆ ನಿಮ್ಮ ಬಾಸ್ ತರ ಆಗ್ ನೀನು. ಅವಾಗ ಎಲ್ಲಿ ಗಾಳಿಗೆ ಹೋಗಲ್ಲ ಏನಿಲ್ಲ ಅಲ್ಲಿ. ಇನ್ನೊಂದ್ಸತಿ ನಿಂತ್ಕ, ಇನ್ನೊಂದ್ಸತಿ ಒನ್ ಮಾರ್ ಸೈಕಾಗಿ ಫೋಟೋ ತೆಗಿತಾನೆ ಅಂದ್ಕೊಂಡ್ಬಿಟ್ರಿ. ಇದನ್ನೆಲ್ಲ ಸಾಧಾರಣವಾದ ಒಂದ್ ಚಲ್ಲ ಇವನು. ಒಬ್ಬ ಆಸ್ಥೆಟಿಕ್ ಹಚ್ಚೋದ, ಅವ್ನು ಆಸ್ಥೆಟಿಕ್. ಅವ್ರ ಹುಡುಗಿ ಹೇಳಿದಳ ಸಾಕಾಗಿರುತ್ತೆ ಫೋಟೋ ತೆಗಿಯರ್ ಹೆಂಗ್ ಗೊತ್ತಾ, ಒಟ್ಟು ಕ್ಲಿಕ್ ಮಾಡಿ ಬಿಡ್ತಿರ್ಬೇಕು. ಅವ್ರ ಹುಡುಗಿ ಹೇಳಿರೋದಕ್ಕೆ ನೋಡ್ರಿ ಆಸ್ಥೆಟಿಕ್ ಔಟ್ ಅವ್ನು ಫುಲ್ಲು. ನಾವ್ ಹೇಳಿದ್ರೆ ಕೇಳಲ್ಲ. ಕೇಳಲ್ಲ. ನೋಡ್ರಿ ತೇಲ್ಪತ್ರಿ ಇವಾಗ ಎಷ್ಟು ಜನ ಬಂದಿದ್ದಾರೆ, ಇವ್ರ ಹೆಸರು ಹೇಳ್ರಿ. ಯಾವ ರತ್ನ? ಯಾವ್ದ ರತ್ನ ಹೇಳ್ರಿ. ಅವ್ರ ಹೆಸರು ಫೋಟೋಗ್ರಾಫರ್ ರೀ ಅವರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೀರೋ ಇದ್ದಂಗೆ ಇದಾರೆ. ಮೈಲಿ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೇಳ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಈ ತರ ಮೈಕ್ ಇಲ್ಲ ಅಂತ ಏನ್ ಮಾಡಕ್ಕಾಗಲ್ಲ. ಇಲ್ಲ ಕ್ಷಮಿಸ್ಬಿಡ್ರಿ. ಬರೀ ಇಂಥದೆಯಾ? ಇದೊಂದ್ಸಲಿ ಸಕ್ಸಸ್ ಮಾಡಿ ಡ್ಯಾಡಿ ಝೂಮ್. ಡಿಪ್ರೆಷನ್. ಇನ್ನೂ ತಗೊಂಡ್ಬಿಡ್ತೀನಿ, ಚೆನ್ನಾಗಿ ಕಾಣ್ತಿದ್ಯಾ? ಹಂಗೆ ಬಿ ಸ್ಮೈಲ್ ಕಳ್ಳ. ಸರಿ ಆಯ್ತು ಬಿಡು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹುಡುಗಿ ಇದ್ದಾಳೆ ಇಲ್ಲ ಅವನಿಗೆ? ಇದಾರೆ. ಎಷ್ಟು ಜನ ಇದಾರೆ? 5 ಜನ. ಒಬ್ಬೊಬ್ರಿಗೆ ಒಂದೊಂದು ಫೋಟೋ ಅಂದ್ರೆ ಎಷ್ಟು? ಆದ್ರೂ ಅವಳು ಇವನಿಗೆ ವೈಫಿ. ಅಯ್ಯೋ, ಎಷ್ಟು ಫೋಟೋಸ್ ತಗೊಂಡ್ರು ಮತ್ತೆ ತಗೋಬೇಕಂತ ನಾವು. ಫೋಟೋಸ್ ತಗೊಂಡು ಏನ್ ಮಾಡ್ತೀರಿ ಜೀವನದಲ್ಲಿ? ನೆಮ್ಮದಿಯಾಗಿರ್ಬೇಕಿದ್ರೆ ನೋಡಿ ಗೈಸ್, ಇವಾಗ ಎಲ್ಲ ಮುಗೀತು, ವಾಪಸ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಇವ್ರು ಬಂದ್ಬಿಟ್ಟು ಅಮರ್ ಖಾನ್ ಅಂತೆ, ಇವತ್ತು ಭಾನುವಾರ. ಸಖತ್ತ ಬರ್ತಾ ಐತೆ ಆಕ. ಆಕ ನಿಂತ್ಕೊಳ್ಳ, ಸುಮ್ಮನೆ ತೆಗಿತಾ ಇರ್ತಾನೆ. ಸುಮ್ಮನೆ ಒಂದು 20 ಫೋಟೋ ತೆಗಿ, ಅವನೇ ಸುಸ್ತಾಗಬೇಕು. ಆಮೇಲೆ ಸಾಕು ಅಂತಾನೆ ಅವನೇ. ನೋಡಿ ಸಖತ್ ತೆಗಿದ್ರು ಹುಡುಗಿರು ಮಾತ್ರ. ನೀವು ಈ ಥರ ಬರ್ತಿದ್ರೆ ಈ ಥರ ಹುಡುಗಿರು ನೋಡ್ತಾ ಇರ್ಬೋದು. ಏನು ಮಾಡ್ಕೊಂಡ್ರೆ ನಾವಿರೋದೇ ಅದಕ್ಕೆ. ನೀವು ಕಮೆಂಟ್ ಮಾಡಲಿ ಅಂತಾನೆ ನಾವು ಈ ಥರ ವಿಡಿಯೋ ಮಾಡೋದು. ನೋಡಿ ಗೈಸ್, ಎಷ್ಟು ಜನ ಬಂದಿದ್ದಾರೆ. ದುರ್ಗ ಸ್ವರ್ಗ ಗಾಯಿಸಿದು, ಸ್ವರ್ಗವಾಗಿರೋ ನೆಕ್ಸ್ಟ್ ಪ್ಲೇಸ್ ಇದು K16. ನೋಡಿ ಇವನಿಷ್ಟು ಇದರಲ್ಲಿ ಇಯರ್ಫೋನ್ ಬೇರೆ ಆಗಲ್ಲ. ವಿಡಿಯೋ ಮಾಡ್ತೀವಿ. ಇದು ಆಕ್ಚುಲಿ ಆಯ್ತು, ನಾನು ಮಾಡಿಲ್ಲ, ನಾನು ಬರ್ತಿದ್ದೇನೆ. ರೆಡಿನಾ ಯಜಮಾನ್ರೆ?
ಯಜಮಾನ್ರೆ ಎಲ್ರು ಬಂದ್ರೆ ಯಜಮಾನ್ರೆ ಎಲ್ರು ಬಂದ್ರೆ ಯಜಮಾನ್ರೆ ಅಲ್ಲಿ ಹಾಕ್ಯಾರೆ ಎಲ್ರು ಬಂದ್ರೆ ಮುಂದೆ ನೀನು ಹೊರಗೆ ಈ ಕಡೆ ದೀಪು ದೀಪು ಈ ಕಡೆ ಬಾ ಅಶ್ವನಿಂದ ಅಲ್ಲಿ ಕೇಳಿಸ್ಕೊಂಡ್ರ ಅವ್ನು ಹೇಳ್ದ ಹಾ ಸರಿ ನಾನು ಸಿಗ್ನಲ್ ಕೊಡ್ತೀನಿ ಈಗ ನೀನು ಬರಿಯಪ್ಪ ಅದಿನ್ನೂ ಒಂಚೂರು ಲೇಟು ಅದೇ ಬರೋದೀಗ ಮಾಡ್ರಿ ಬರ್ರಿ ನಮ್ ದೇಶ ರೀ ನಾವು ಕಟ್ಟಿರೋ ದೇಶ ರೀ ಇದು ಅಷ್ಟೇ ಹೊರಗಡೆಗೆ ಯೋಗಿ ಮಟ್ಟಿಗೆ ಬಂದ್ವಿ ಅಷ್ಟೇ ಪಪ್ಪಿಗೆ ದೊಡ್ಡ ರೆಡಿ 1 2 3 ಸ್ಟಾರ್ಟ್ ಅಷ್ಟೇ ಇವಾಗ ಮನೆಗೆ ಹೋಗ್ತಿದೀವಿ ವಾಪಸ್ಸು ಅಷ್ಟೇ ಅಷ್ಟೇ ನೋಡಿ ಗೈಸ್ ಗಾಡಿ ನಿಲ್ಸಿರೋ ಬೋಳಿ ಮಕ್ಕಳು ಕೆಡವಾಗ್ಬಿಟ್ಟಿದ್ದಾರೆ ಇಂಥವ್ರಿಗೆ ಏನು ಹೇಳ್ಬೇಕಂತ ನೀವೇ ಹೇಳ್ರಿ ಕಮೆಂಟಲ್ಲಿ ಚಾರ್ಜರ್ಸ್ ಹೊಡೀರಿ ಹೇಳ್ತೀನಿ ಅಷ್ಟೇ ಏನೂ ಆಗಿಲ್ಲ ಹಂಗೆ ಸದ್ಯಕ್ಕೆ ಗಾಡಿಗೆ ಬೀಳಿಸ್ಬಿಟ್ಟು ನಿಲ್ಸಿ ಹೋಗ್ಬಿಟ್ಟಿದ್ದಾರೆ ಹಂಗೆ ಯಾರ ಇಲ್ಲಿ ತೆಗಿಯಕ್ ಹೋಗಿದ್ದಾರೆ ಟಚ್ ಆಗಿ ಈ ಕಡೆ ಬಿದ್ದೋದು ಅದು ಹೆಂಗ ಏನೂ ಆಗಿಲ್ಲಲ್ಲ ಸದ್ಯಕ್ಕೆ ನೋಡ್ರಿ ಸೈಕ್ ಇವಾಗೆಲ್ಲ ವಾಪಸ್ ತಿಗ ಮುಚ್ಕೊಂಡ್ ಮನೆಗೆ ಹೋಗ್ತಿದೀವಿ ತಗೋಬೇಕಾರೆ ಆಯ್ತು ಸರ್ ಆರ ನೋಡಿಬೇಡ ಅಂತ ನೋಡ ಆರ ನೋಡಿಬೇಡ ಅಂತಾರಲ್ಲಿ ನೋಡಿ ನಮ್ಮ ಗಾಡಿ ನೋಡಿ ಗೈಸ್ ಇದು ರಸ್ತೆಗಳನ್ನೆಲ್ಲ ಸ್ವಲ್ಪ ನಮ್ಮ ಪುಪ್ಪಿ ಅವರು ರೆಡಿ ಮಾಡಿಸ್ಬೇಕಂತ ಹೇಳ್ತಿದೀವಿ ಫುಲ್ಲು ಜನ ತುಂಬಿಟ್ಟಿದ್ದಾರೆ ಬಾಯ್ ಗಾಯ್ಸ್ ಫೈನ್ ಇವು ಇವಣ್ಣ ಇಲ್ಲೇ ಹೋಗಿ ಬರ್ತಿದೆ ನೋಡಿ ಗಾಯ್ಸ್ ಫುಲ್ಲು ಗುಂಡಿ ಆಗ್ಬಿಟ್ಟಿದೆ ಈ ಗುಂಡಿಲಿ ನಮ್ಮ ಪಪ್ಪಿ ಅವರು MLA ಆದಂತ ಚಿತ್ರದುರ್ಗ ಪಪ್ಪಿ ಅವರು ರೆಡಿ ಮಾಡಿಸ್ಬೇಕಂತ ಕೇಳ್ಕೊಂತಿದ್ದೀನಿ ದಯವಿಟ್ಟು ಇದನ್ನು ಸ್ವಲ್ಪ ರೆಡಿ ಮಾಡಿಸಿ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ವಿ ಗಾಯ್ಸ್ ಇಷ್ಟು ಮುಗಿಸ್ಬಿಟ್ಟಿದ್ದೀನಿ ಎಂಡ್ ಆಫ್
ಇವಾಗ ಲೀಕೇಜಿಗೂ ಅವನಿಗೆ ಸ್ಕೂಟಿ ಆರಾಮ್ ಲಾಕ್ಸ್ ಜೋಗಿಮಟ್ಟಿ ಆರಾಮ್ ಲಾಕ್ಸ್ ವಿತ್ ಜೋಗಿಮಟ್ಟಿ ಬಾಯ್ ಬಾಯ್. ಹೇಗಿದೆ ಅಂತ ಕಮೆಂಟ್ ತಿಳಿಸಿ. ಮೈಕ್ ಇಲ್ದಿದ್ದ ಕಾರಣ ಹಂಗೆ ಮಾತಾಡ್ತಿದ್ದೀನಿ. ಸರಿ ಬಾಯ್.